ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಯೋಗ ಮತ್ತು ಧರ್ಮ, ಇವುಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಮತ್ತು ಯಾವುದು ಕಡಿಮೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಯೋಗವನ್ನ ಬಿಟ್ಟು ಧರ್ಮಕ್ಕೆ ಶಕ್ತಿ ಇಲ್ಲ, ಧರ್ಮವನ್ನು ಬಿಟ್ಟು ಯೋಗಕ್ಕೂ ಅಸ್ತಿತ್ವ ಇಲ್ಲ. ಯೋಗ ಅನ್ನುವಂತಹದ್ದು ಮತ್ತು ಧರ್ಮ ಅನ್ನುವಂತಹದ್ದು ಈಗ ನಮಗೆ ಗೊತ್ತಿರೋ ಹಾಗೆ ಪ್ರಪಂಚಕ್ಕೆ ಭಾರತದ ಕೊಡುಗೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಕ್ರಿಸ್ತ, ಬುದ್ಧ, ಮಹಾವೀರ ಯಾರೂ ಹುಟ್ಟದೇ ಇದ್ದಾಗ ಋಷಿಗಳು ಅಂತ ಬಂದರು. ಅವರು ಏನು ಸಂಘಟನೆ ಮಾಡಬೇಕು, ಒಂದು ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಹೊರಟವರಲ್ಲ, ಹುಡುಕ್ತಾ ಹೊರಟರು. ಏನೋ ಇದು ಚೆನ್ನಾಗಿಲ್ವಲ್ಲ, ಈಗಿದ್ದು ಚೆನ್ನಾಗಿಲ್ಲ, ಇನ್ನೊಂದು ಹುಡುಕ್ಬೇಕು, ಹೊಸದು ಹುಡುಕ್ಬೇಕು ಅನ್ನಿಸ್ತು. ಹಾಗೆ ಹುಡುಕೋದಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ಮನೆಗಳನ್ನು ಬಿಟ್ಟರು, ಅರಮನೆಗಳನ್ನು ಬಿಟ್ಟರು, ಊರುಗಳನ್ನು ಬಿಟ್ಟರು. ಅವಾಗೇನು ಗದ್ದಲ ಇರಲಿಲ್ಲ ಹೆಚ್ಚು, ಬಹಳ ಅಂದ್ರೆ ಪ್ರಾಣಿಗಳ ಗದ್ದಲ ಇರ್ತಿತ್ತಷ್ಟೆ ಊರಲ್ಲಿ. ಸಾಕು ಪ್ರಾಣಿಗಳು, ಕೆಲವು ಸಾರಿ ಸೈನಿಕರು, ಕುದುರೆಗಳು, ಆನೆಗಳು ಇವು ಗಲಾಟೆ ಮಾಡ್ತಿದ್ವು ಅಷ್ಟೇ. ಇಷ್ಟು ಬಿಟ್ರೆ ಬಾಕಿ ಗಲಾಟೆಗಳಿರಲಿಲ್ಲ. ಅದು ಅವರಿಗೆ ಕಷ್ಟ ಅನ್ನಿಸ್ತು, ಅದು ಬೇಡ ಅನ್ನಿಸ್ತು. ಯಾಕೆ ಅಂದ್ರೆ ಒಳಗಿನ ನಾದವನ್ನು ಕೇಳಬೇಕಾಗಿತ್ತು, ಒಳಗಿನಿಂದ ಏನ್ ಬರುತ್ತೆ ಅನ್ನೋದು ಕೇಳಬೇಕಾಗಿತ್ತು. ಯಾಕಂದ್ರೆ ಕನಸಿನಲ್ಲಿ ಅವರಿಗೆ ಏನೋ ವಿಶೇಷ ಗೋಚರ ಆಗ್ತಿತ್ತು. ಆದ್ರಿಂದ ಊರುಗಳನ್ನು ಬಿಟ್ರು, ಮನೆಗಳನ್ನು ಬಿಟ್ರು, ಸಮಯವನ್ನು ಅದಕ್ಕಾಗಿ ಕೊಟ್ರು. ಎಷ್ಟು ಸಮಯವನ್ನು ಅದಕ್ಕಾಗಿ ಕೊಟ್ರು ಅಂದ್ರೆ ಅವರಿಗೆ ಕೃಷಿ ಮಾಡೋದು ಬೇಡ ಅನ್ನಿಸ್ತು. ಇನ್ನು ಕೆಲವರಿಗೆ ಕೃಷಿ ಮಾಡೋದಿರಲಿ, ಕೃಷಿ ಮಾಡೋದಂತೂ ಅದು ಸಮಯ ಕಳೀತದೆ ಅನ್ನಿಸ್ತಿತ್ತು. ಅದಕ್ಕೆ ಗಡ್ಡೆ ಗೆಣಸುಗಳು ಸಿಕ್ಕಿದ್ದನ್ನ ತಿನ್ನೋದು. ಅಷ್ಟೇ ಅಲ್ಲ, ತಮ್ಮ ತಲೆ ಕೂದಲುಗಳನ್ನ, ಮುಖದ ಕೂದಲುಗಳನ್ನು ತಕ್ಕೊಳ್ಳೋದು ಸಹಿತ ಅವರಿಗೆ ವೇಸ್ಟ್ ಆಫ್ ಟೈಮ್ ಅನ್ನಿಸ್ತಿತ್ತು ಅವರಿಗೆ. ಅಂದ್ರೆ ಇದಕ್ಕೂ ಸಮಯ ವ್ಯರ್ಥ ಮಾಡೋದು ಬೇಡ, ಅಷ್ಟು ಲೀನ್ ಆಗೋಗ್ಬಿಡ್ತಿದ್ರು ಧ್ಯಾನದಲ್ಲಿ. ಕೆಲವರು ಇದಾರೆ, ಈಗಲೂ ಇದ್ದಾರೆ. ಹಿಮಾಲಯದಲ್ಲಿ ತುಂಬಾ ಇಂಟೀರಿಯರ್ ಪ್ಲೇಸ್ಗೆ ನೀವು ಹೋದ್ರಿ ಅಂದ್ರೆ ಅವರು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಏನೂ ತಿನ್ಲಾರ್ದೆ ಹಾಗೆ ಇದ್ದು ಬಿಡ್ಬೋದು. ಅಂತಹ ಒಂದು ಸಿದ್ಧಿ ಅವರಿಗೆ ಪ್ರಾಪ್ತಿಯಾಗಿರ್ತದೆ. ಅದರಲ್ಲಿ ಹುಡುಕಿದ್ರು. ಅಂತಹ ತಪಸ್ಸಿನ ಫಲವಾಗಿ ಜನಿಸಿದವುಗಳೇ ಧರ್ಮ, ಯೋಗ, ಸಂಗೀತ, ನೃತ್ಯ. ಇವೆಲ್ಲ ಇವಾಗ ನಾವು ಭೋಗದ ವಸ್ತುಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸಂಗೀತವನ್ನ, ನೃತ್ಯವನ್ನ ಹಣ ಸಂಪಾದನೆಯ ಮಾರ್ಗ ಮಾಡ್ಕೊಂಡಿದ್ದೀವಿ. ಆದ್ರೆ ಇವು ಹುಟ್ಟಿದ್ದು ಹೀಗಲ್ಲ, ಹಣಕ್ಕಾಗಿ ಹುಟ್ಟಿದವಲ್ಲ ಇವು. ಸಾಧನೆಯಿಂದ ಹೂವಿನ ಹಾಗೆ ಅರಳಿದವು, ಹಣ್ಣಿನ ಹಾಗೆ ಪಕ್ವಕ್ಕೆ ಬಂದಂಥವು, ಪರಿಪಕ್ವವಾದಂಥವು. ಅವ್ರಿಗೇನೂ ಬೇಕಾಗಿರಲಿಲ್ಲ ನಿಮ್ಮಿಂದ ಅಥವಾ ಶಿಷ್ಯರಿಂದ, ಏನೂ ಅವರು ಬಯಸ್ತಿರ್ಲಿಲ್ಲ. ಅಂದ್ರೆ ಇದು ನಮ್ದಲ್ಲ ಅನ್ಕೊಂಡಿದ್ರು ಅನ್ನಿಸ್ತಿತ್ತು ಅವ್ರಿಗೆ. ಅವರೆಲ್ಲ ಅಷ್ಟು ತಪಸ್ ಮಾಡಿ ಪಡ್ಕೊಂಡ್ರು ಕೂಡ ಇದು ನಮ್ದಲ್ಲ ಅನ್ನಿಸ್ತಿತ್ತು. ಯಾಕೆ ಕೊನೆಗೆ ಏನ್ ಹೇಳಿದ್ರು ಅಂದ್ರೆ ಅದು ತಪ್ಪು ಕಲ್ಪನೆಗೂ ಕಾರಣ ಆಯ್ತು. ವೇದಗಳು ಅಂದ್ರೆ
ನಾವು ಹೇಳಿದ್ದಲ್ಲ, ಅಪೌರುಷೇಯಗಳು ಅಂತ ಹೇಳ್ಬಿಟ್ರು. ಅವು ನಿಜವಾಗಿ ಅಪೌರುಷೇಯಗಳಲ್ಲ, ಮನುಷ್ಯರು ಹೇಳಿದ್ದೆ, ಮನುಷ್ಯರಿಂದನೇ ಬಂದದ್ದು. ಬ್ರಹ್ಮ ಎಲ್ಲಿಂದನೂ ಬೇರೆ ಕಡೆಯಿಂದ ತಂದು ಕೊಟ್ಟಿಲ್ಲ. ಬೈಬಲ್ ಆಗಲಿ, ಖುರಾನ್ ಆಗಲಿ, ಯಾವು ಕೂಡ ಎಲ್ಲಿಂದನೂ ಸಿಕ್ಕವು, ಒಂದೇ ದಿವಸಕ್ಕೆ ಯಾರೋ ಹೇಳಿದ್ದು, ಅಶರೀರವಾಣಿ ಆಗಿದ್ದು ಅಲ್ಲ. ಅವರು ಧ್ಯಾನ ಮಾಡುವ ಸಂದರ್ಭದಲ್ಲಿ ಅಂತರಂಗದಿಂದ ಹುಟ್ಟಿದವು ಇವೆಲ್ಲ. ಅವರಿಗೆ ಸಹಜವಾಗಿ ಬರವಣಿಗೆ ಮಾಡುವಾಗ, ಆಗಿನ ಕಾಲಕ್ಕೆ ಬರವಣಿಗೆ ಈ ತರ ಇರಲಿಲ್ಲ, ಇಷ್ಟು ಸರಳ ಇರಲಿಲ್ಲ. ಕೊರಿಬೇಕಾಗಿತ್ತು, ಓಲೆಗರಿ ಮೇಲೆ ಕೊರಿಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಮನಸ್ಸಿನಿಂದ ಉದ್ಭವ ಆಗಿದ್ದನ್ನ ಅಥವಾ ಹೃದಯದಿಂದ ಉದ್ಭವ ಆಗಿದ್ದನ್ನು, ಕೇಳಿಸಿದ್ದನ್ನು ನೆನ್ಪಿಟ್ಕೊಳ್ಬೇಕಾಗಿತ್ತು. ವೇದಗಳವೆಲ್ಲ ಎಷ್ಟೋ ವರ್ಷಗಳು ಬಾಯಿಂದ ಬಾಯಿಗೆ ಬರ್ತಿದ್ವು. ಈ ಉತ್ತರ ಭಾರತದಲ್ಲಿ ಈಗಲೂ ಅಡ್ರೆಸ್ಗಳಿದಾವೆ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಇವೆಲ್ಲ ಸುಮ್ಮನೆ ಬಂದವಲ್ಲ ಇವು. ಈ 2 ವೇದಗಳನ್ನ ಕಂಠಪಾಠ ಮಾಡಿದವನು, ಅವುಗಳನ್ನ ಕಲಿಸ್ತಿದ್ದಂಥವನು ದ್ವಿವೇದಿ ಅವನು. 3 ವೇದಗಳನ್ನ ಕಲಿಸ್ತಿದ್ದವನು, ಕಂಠಪಾಠ ಮಾಡಿ ಇಟ್ಕೊಂಡಿದ್ದವನು ತ್ರಿವೇದಿ ಅವನು. 4 ವೇದಗಳನ್ನ ಬಾಯಲ್ಲಿ ಹೇಳ್ತಿದ್ರು ಕೆಲವರು, ಅವ್ರು ಚತುರ್ವೇದಿಗಳಾದ್ರು. ಅಂದ್ರೆ ಇಂಥ ಅದ್ಭುತವಾದಂಥದ್ದು ಅವ್ರಿಗೆ. ನಮಗೆಲ್ಲ ಹೇಗೆ ಸಾಧ್ಯ ಇದು? ಇದು ದೇವರದ್ದು, ದೇವರು ಕೊಟ್ಟ ಶಕ್ತಿ. ಅವರೇ ಸಾಧನೆ ಮಾಡಿರ್ತಿದ್ರು, ತಮ್ಮ ಜನ್ಮಾಂತರಗಳನ್ನ ಅದಕ್ಕೆ ಕೊಡ್ತಿದ್ರು. ಅಂಥದ್ರಲ್ಲಿ ಅವ್ರಿಗನ್ನಿಸ್ತಿತ್ತು ಇದು ನಮ್ದಲ್ಲ. ಅದಕ್ಕೆ ಒಂದು ಜೇಡ್ರ ದಾಸಿಮಯ್ಯನವ್ರ ಪ್ರಸಂಗದಲ್ಲೂ ಬರುತ್ತೆ. ದೇವರ ದಾಸಿಮಯ್ಯನವರು, ಜೇಡ್ರ ದಾಸಿಮಯ್ಯನವರು ಒಂದು ಒಳ್ಳೆ ಬಟ್ಟೆ ನೇಯ್ತಾರೆ, ದೇವಾಂಗ ರೇಷ್ಮೆ ಬಟ್ಟೆ. ಬಹಳ ದಿವಸಗಳು ಬೇಕಾಗಿತ್ತು. ಅವಾಗ ಕೈಮಗ್ಗ, ಪವರ್ಲೂಮ್ ಅಲ್ಲ ಅವಾಗೆಲ್ಲ. ಅವಾಗ ಎಲೆಕ್ಟ್ರಿಸಿಟಿ ಕಲ್ಪನೆನೇ ಇರಲಿಲ್ಲ. 150 ವರ್ಷದಿಂದ ಹಿಂದೆ, 150 ವರ್ಷಕ್ಕೆ ಹಿಂದೆನೇ ಎಲೆಕ್ಟ್ರಿಸಿಟಿ ಕಲ್ಪನೆ ಇರಲಿಲ್ಲ. ಮೈಕೆಲ್ ಫಾರಡೆ ಬರೋವರೆಗೂ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಬಹುದು ಅನ್ನೋದು ಗೊತ್ತಿರಲಿಲ್ಲ. ತಾನೇ ಉತ್ಪತ್ತಿ ಆಗ್ತಿತ್ತು ಮಿಂಚಿನಿಂದ, ಸಿಡಿಲಿನಿಂದ. ಅದನ್ನಷ್ಟೇ ಎಲೆಕ್ಟ್ರಿಸಿಟಿ ಅನ್ಕೊಂಡಿದ್ರು, ವಿದ್ಯುತ್ ಅನ್ಕೊಂತ ಇದ್ರು. ಆದ್ರೆ ಮೈಕೆಲ್ ಫಾರಡೆ ಬರೋವರೆಗೂ ವಿದ್ಯುತ್ತಿನ ಪರಿಕಲ್ಪನೆ ಗೊತ್ತಿರಲಿಲ್ಲ. ಭಾರತೀಯರಿಗೆ 20ನೇ ಶತಮಾನದವರೆಗೂ ಸಿಕ್ಕಿರಲಿಲ್ಲ. ಮೊಟ್ಟ ಮೊದಲು ಶಿವನ ಸಮುದ್ರದ ವಿದ್ಯುತ್ತೇ ತಗೊಂಡಿದ್ದು ಭಾರತೀಯರು, ವಿಶ್ವೇಶ್ವರಯ್ಯನವರು ಮಾಡಿದ್ದು ಅಂತ ಕಾಣುತ್ತೆ. ಅಂದ್ರೆ ಅಲ್ಲಿವರೆಗೂ ಇರಲಿಲ್ಲ. ಆವತ್ತಿನ ಕಾಲಕ್ಕೆ ಏನು ಅಂದ್ರೆ ಇದು ಯಾವ್ದ್ರ ಬಗ್ಗೆ ಹೇಳ್ತಿದ್ದೆ? ಅಲ್ಲ, ಅದಕ್ಕಿಂತ ಮುಂಚೆ ಬರವಣಿಗೆ ಇರಲಿಲ್ಲ, ಬರೀ ನೆನ್ಪಿಟ್ಕೊಳ್ಳೋದಷ್ಟೇ. ಅಂದ್ರೆ ಜನ್ಮಗಳನ್ನ ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಕೊಟ್ಬಿಟ್ರೆ ಅವರು ಇಷ್ಟು ಲೀನ ಆಗ್ತಿದ್ರು. ಅವರು ಒತ್ತಾಯಪೂರ್ವಕವಾಗಿ ಬ್ರಹ್ಮಚರ್ಯ ಪಾಲಿಸ್ತಿರ್ಲಿಲ್ಲ. ಒಬ್ಬೊಬ್ರು ಒತ್ತಾಯಪೂರ್ವಕವಾಗಿ ಮಾಡ್ತಿರ್ಲಿಲ್ಲ, ಸಹಜವಾಗಿ ಅವ್ರಿಗಂತ ಶಕ್ತಿ ಬರ್ತಿತ್ತು. ಆತ್ಮ ಜಾಗೃತಿ ಆದಾಗ, ಆಮೇಲೆ ಸಂಪೂರ್ಣವಾಗಿ ನಾವು ಅದರಲ್ಲಿ ತೊಡಗಿಕೊಂಡಾಗ, ಹೌದು, ಇವತ್ತು ವಿಜ್ಞಾನಿಗಳ ಅನುಭವವನ್ನು ನಾವು ನೋಡಬಹುದು. ಅವ್ರಿಗೆ ಕಷ್ಟದಿಂದ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಕಷ್ಟದಿಂದ ಉಪವಾಸ ಮಾಡಬೇಕು, ಕಷ್ಟದಿಂದ ಸರಳ ಜೀವನ ಮಾಡಬೇಕು, ಅಥವಾ ದಿಗಂಬರರಾಗಿರ್ಬೇಕು ಅನ್ನಿಸ್ತಿರ್ಲಿಲ್ಲ. ಅವ್ರು ಸಹಜವಾಗಿ ಅನ್ನಿಸ್ತಿತ್ತು. ಹೇಳ್ತೀನಿ, ಕೂದಲು ತಕ್ಕೊಳ್ಳೋದು ಸಹಿತ ಅವರಿಗೆ ಭಾರ ಅನ್ನಿಸ್ತಿತ್ತು, ಸಮಯ ಹಾಳಲ್ಲಪ್ಪ ಅನ್ನಿಸ್ತಿತ್ತು. ಎಷ್ಟು ಸರಳವಾದ ವಿಧಾನಗಳು ಬಂದಿರಲಿಲ್ಲ. ಅವಾಗ ತಲೆ ಕೂದಲು ತಕ್ಕೊಳ್ಳೋದು, ಮುಖ ಕೂದಲು ತಕ್ಕೊಳ್ಳೋದು ಇಷ್ಟು ಸರಳವಾಗಿ ಬಂದಿರಲಿಲ್ಲ. ಅದು ಕೂಡ ಟೈಮ್ ವೇಸ್ಟ್ ಅನ್ನಿಸ್ತಿತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಧ್ಯಾನದಲ್ಲಿ ಲೀನರಾಗ್ತಿದ್ರು. ಅಂಥದ್ರಲ್ಲಿ ಹುಟ್ಟಿದ್ದೇ ವೇದಗಳು, ಉಪನಿಷತ್ತುಗಳು, ಬೈಬಲ್, ಕುರಾನ್, ಇವೆಲ್ಲ ಅಷ್ಟೇನೆ. ಮೊದಲು ತಪಸ್ ಮಾಡ್ತಿದ್ರು, ಆಮೇಲೆ ಅದು ಸಹಜವಾಗಿ ಬರ್ತಿತ್ತು. ಅಂತಹ
ಧರ್ಮ ಮತ್ತು ಯೋಗಗಳು ನಾವು ಅದನ್ನ ಸಿದ್ಧಿ ಮಾಡ್ಕೋಬೇಕಾದ್ರೆ ನಾವು ವರ್ಷಾನುಗಟ್ಲೆ ಪ್ರಯತ್ನ ಮಾಡ್ಬೇಕು, ಸುಮ್ಮನೆ ಆಗೋದಿಲ್ಲ. ಸುಮ್ಮನೆ ಈಗ ಯೋಗ ಡೇ ನಿನ್ನೆ ಮಾಡಿದ್ರಲ್ಲ, ಅದು ಅದು ಏನು ಉಪಯೋಗ ಇಲ್ಲ, ಅದು ಸುಮ್ಮನೆ ಪ್ರಚಾರಕ್ಕಷ್ಟೇ. ಆದ್ರೆ ನಿಜವಾಗಿ ಯೋಗ ಆಗಬೇಕಾದ್ರೆ ಅದಕ್ಕೆ ನೀವು ಸಮಯ, ಶಕ್ತಿ, ನಿಮ್ಮ ಏನು ಜೀವನವನ್ನೇ ಕೊಡಬೇಕಾಗಿ ಬರ್ಬೋದು. ಜೀವನವನ್ನೇ ಅಷ್ಟು ಅಂದ್ರೆ ಮಾತ್ರ ಅದು ಒಲಿತಾವ ಅಷ್ಟೇ. ಧರ್ಮ ಮಾರ್ಗದಲ್ಲಿ ನಡಿಬೇಕಾದ್ರೆ ಸುಮ್ಮನೆ ಧರ್ಮ ಒಲಿಯೋದಿಲ್ಲ. ವಿಭೂತಿ ಹಚ್ಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು, ಲಿಂಗ ಕಟ್ಕೊಳ್ಳೋದು ದೊಡ್ಡದಲ್ಲ. ಅವುಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಇದೆಯಲ್ಲ, ಅದಕ್ಕೆ ನೀವು ಸಮಯವನ್ನ, ಶಕ್ತಿಯನ್ನ, ಪ್ರಯತ್ನವನ್ನ ಎಲ್ಲವನ್ನು ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಮಾತ್ರ ನಮಗೆ ಸಿದ್ಧಿ ಆಗೋದು. ಸಿದ್ಧಿ ಈಗ ನಮ್ಮಲ್ಲಿ ಏನಾಗಿದೆ, ಮೊದಲು ನಮ್ಮ ಭಾರತೀಯ ಪದ್ಧತಿ ಹೇಗಿತ್ತಂದ್ರೆ ಸಿದ್ಧಿ ಆದ್ಮೇಲೆ ಪ್ರಸಿದ್ಧಿ ಆಗ್ಬೇಕಾಗಿತ್ತು, ದರ್ಶನ ಆದ್ಮೇಲೆ ಪ್ರದರ್ಶನ ಆಗ್ಬೇಕಾಗಿತ್ತು. ಈಗ ಹಂಗಿಲ್ಲ, ಏನು ಇರಲ್ಲ, ಸುಮ್ಮನೆ ಪ್ರಸಿದ್ಧಿಗೆ ಹೋಗೋದು, ಯಾವ ಸಿದ್ಧಿಗಳು ಇರಲ್ಲ. ಪ್ರಸಿದ್ಧಿ ಆಗ್ಬಿಟ್ಟು ಆಮೇಲೆ ಒದ್ದಾಡೋದು. ಜನ ಎಲ್ಲ ಬರ್ತಾರೆ, ಆಮೇಲೆ ಅಯ್ಯೋ ಏನ್ ಕೊಡೋದು ಈ ಜನರಿಗೆಲ್ಲ. ಇಲ್ಲ, ಹಿಂದಿನವ್ರು ಹಂಗ್ ಮಾಡ್ತಿರ್ಲಿಲ್ಲ. ಕಲ್ತ್ಕೊಳ್ತಿದ್ರು, ಸಾಧನೆ ಸಿದ್ಧಿ ಮಾಡ್ಕೊಂತಿದ್ರು, ತಾವಾಗೆ ಕೊಡಕ್ ಹೋಗ್ತಿರ್ಲಿಲ್ಲ. ಬರ್ಬೇಕು, ಅವ್ರನ್ನ ಹುಡ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಬರ್ಬೇಕು. ಮತ್ತೆ ಯೋಗ್ಯ ಅಧಿಕಾರಿಗಳಿಗೆ ಮಾತ್ರ ಕೊಡ್ತಿದ್ರು, ಸುಮ್ಮನೆ ಎಲ್ರಿಗೂ ಸಿಕ್ಕಾಪಟ್ಟೆ ಕೊಡ್ತಿರ್ಲಿಲ್ಲ. ಅದು ಇನ್ನೊಂಥರ ತೊಂದರೆ ಆಯ್ತು. ಇನ್ನೊಂಥರ ತೊಂದರೆ ಆಗಿ ಕೆಲವು ವಿದ್ಯೆಗಳು ಯಾರಿಗೂ ಸಿಗ್ಲಾರ್ದೆ ನಾಶ ಆಗೋಗ್ಬಿಟ್ಟು, ಅದು ಪ್ರಕೃತಿ ನಿಯಮ, ಅದೇನಾರ ಇರಲಿ. ಒಟ್ಟು ಇಷ್ಟು ತಿಳ್ಕೊಳ್ಳೋಣ, ಯೋಗ ಮತ್ತು ಧರ್ಮ ಅನ್ನುವಂತಹವು ಅವು ಸುಲಭವಾಗಿ ದೊರಕುವ ತುತ್ತಲ್ಲ. ಅದಕ್ಕೆ ನಿಧಾನವಾದ ಸ್ಲೋ ಅಂಡ್ ಸ್ಟಡಿ ಇರ್ತಾರೆ ಯೋಗದಲ್ಲಿ. ನಿರಂತರವಾಗಿ ಮತ್ತು ನಿಧಾನವಾಗಿ ಸಾಧನೆ ಮಾಡ್ಕೊಳ್ಬೇಕು. ಯಾವುದಾದ್ರೂ ಕಲೆ ಅಷ್ಟೇ, ವಿದ್ಯೆ ಅಷ್ಟೇ, ನಿಧಾನವಾಗಿ ಮತ್ತು ನಿರಂತರವಾಗಿ, ಸ್ಲೋ ಅಂಡ್ ಸ್ಟಡಿ. ಅದನ್ನ ನಾವು ಮಾಡಿದರೆ ನಮಗೆ ಆನಂದ ಮತ್ತು ಜೀವನ ಸಿದ್ಧಿ. ಜೀವನದಲ್ಲಿ ಆನಂದ ಅಂತಂದ್ರೆ ಏನು ಹಣ ಬೇಡ, ಮನೆ ಬೇಡ ಅಲ್ಲ, ಎಲ್ಲದೂ ಬರುತ್ತೆ. ಮೊದಲು ನಾವು ವಿದ್ಯೆಯನ್ನು ಗಳಿಸ್ಕೊಂಡ್ರೆ, ವಿದ್ಯೆ ಸಂಪಾದಿಸ್ಕೊಂಡ್ರೆ ಎಲ್ಲವೂ ಬರ್ತದೆ. ವಿದ್ಯೆ ಸಂಪಾದಿಸ್ಕೋಬೇಕು. ಅದೇ ಯೋಗ ವಿದ್ಯೆ, ಅದೇ ಧರ್ಮ ವಿದ್ಯೆ. ಅದು ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಅದನ್ನ ಯೋಗ್ಯ ಗುರುವನ್ನು ಹುಡುಕಿ ನಾವು ಪಡ್ಕೊಳ್ಬೇಕಾಗ್ತದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.